ಎಸ್ಆರ್ಎಚ್ ನವರ ಅತಿ ಆತ್ಮವಿಶ್ವಾಸಕ್ಕೆ ಬಿತ್ತ ಕೊಡಲಿ ಏಟು, ಸತತ ಸೋಲಿನ ಘಾಟು. ಹೈದರಾಬಾದ್ ಹುಡುಗರು ಧರಿಸ್ತಾರ ತಾಳ್ಮೆಯ ಹೆಲ್ಮೆಟ್. ಎಸ್, ಈ ಬಾರಿ 300 ಅನ್ನೋದೇ ಹೈದರಾಬಾದ್ನವರ ಧ್ಯೇಯೋದ್ದೇಶ ಆಗಿತ್ತು. ಬೌಲರ್ ಯಾರೇ ಇರ್ಲಿ ನಾವು ಚಚ್ತೀವಿ, ಬಾಲ್ ಯಾವುದೇ ಇರ್ಲಿ ಬೌಂಡರಿ ಗೆರೆ ದಾಟಿಸ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಹೈದರಾಬಾದ್ ಟೀಮ್ ಇತ್ತು. ಹೇಗೆ ಇಂಗ್ಲೆಂಡ್ ಅನ್ನೋ ಟೀಮ್ ಬಾಲ್ ಬಾಸ್ ಗೇಮ್ ಅನ್ನೋ ಹೆಸರಲ್ಲಿ ಮಣ್ಣು ಮುಕ್ಕಿದೆ ಅಂತ ಎಲ್ರಿಗೂ ಗೊತ್ತಿದೆ. ಟೆಸ್ಟ್ ನ T20 ತರ ಆಡೋಕೆ ಹೋದ ಟೀಮ್ ಈಗ ಯಾವ ಫಾರ್ಮೆಟ್ ನಲ್ಲೂ ಒಳ್ಳೆಯ ರ್ಯಾಂಕಿಂಗ್ ನಲ್ಲಿಲ್ಲ. ಯಾವ ICC ಟ್ರೋಫಿನೂ ಹೊಡೆಯೋಕೆ ಆಗ್ತಿಲ್ಲ. ಕ್ರಿಕೆಟ್ ಅನ್ನೋದು ಜಸ್ಟ್ ಹೊಡಿ ಬಡಿ ಆಟ ಅಷ್ಟೇ ಅಲ್ಲ, ಅದೊಂದು ಕೌಶಲ್ಯವನ್ನ ಬಯಸುತ್ತೆ. ಕೆಲವೊಮ್ಮೆ ಆಟಗಾರನ ಕಾನ್ಫಿಡೆನ್ಸ್ ಎದುರಾಳಿ ಎದೆಯಲ್ಲಿ ನಡುಕ ಹುಟ್ಟಿಸಬಹುದು, ಬಟ್ ಅದು ಅತಿ ಆಗ್ಬಾರ್ದು ಅಲ್ವಾ. SRHದು ಅದೇ ಪಾಲಿಸಿ. ಪ್ರತಿ ಬಾಲಿಗೂ ಹೊಡಿತೀವಿ ಅಂತ ಹೋಗ್ತಿದ್ದಾರೆ. ಕೆಟ್ಟ ಬಾಲ್ಗೆ ದಂಡನೆ ಓಕೆ, ಒಳ್ಳೆಯ ಬಾಲ್ಗೆ ಕೊಂಚ ಗೌರವ ಕೊಡ್ಬೇಕಲ್ವಾ. ಈಗ ಸತತ 2 ಸೋಲು ಅವರನ್ನ ದಾರಿಗೆ ಬರುವಂತೆ ಮಾಡಿರುತ್ತೆ. ಕ್ರಿಕೆಟ್ನ ಯಾವ ಸನ್ನಿವೇಶದಲ್ಲಿ ಹೇಗೆ ಆಡ್ಬೇಕು, ಯಾವ ಬಾಲ್ ಆಡ್ಬೇಕು, ಯಾವ ಬಾಲ್ ಬಿಡ್ಬೇಕು, ಯಾವ ಬಾಲ್ ಸಿಂಗಲ್ ಆಡ್ಬೇಕು, ಯಾವ ಬಾಲ್ ಸಿಕ್ಸ್ ಹೊಡಿಬೇಕು, ಯಾವ ಬಾಲ್ಗೆ ಗೌರವ ಕೊಡ್ಬೇಕು ಅನ್ನೋದು ಈಗ ಲಕ್ನೋ ಹಾಗೂ ದೆಹಲಿ ಮೇಲೆ ಸೋತ ನಂತರ ಅರಿವಾಗಿರ್ಲೇಬೇಕು. ಇಲ್ಲ ನಾವು ಬದಲಾಗಲ್ಲ, ಹೀಗೆ ಆಡ್ತೀವಿ ಅಂದ್ರೆ 11 ಜನ ಬ್ಯಾಟರ್ಸ್ ಇದ್ರೂ ಸಾಲಲ್ಲ. ಈಗ್ಲೇ ನೋಡಿ, ಲಾಸ್ಟ್ 2 ಮ್ಯಾಚ್ ಅವರು 20 ಓವರ್ ಪೂರ್ತಿ ಆಡೋಕೆ ಆಗಿಲ್ಲ, 300 ಹೊಡಿತಾರಂತೆ. ಹಾಗೆ ಅಲ್ಲಿರೋ ಯಾರು ಸಹ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿಲ್ಲ, ಕೇವಲ ಸ್ಟ್ರೈಕ್ ರೇಟ್ ಹಿಂದೆ ಬೀಳ್ತಾ ಇದ್ದಾರೆ. ಮ್ಯಾಚ್ ಗೆಲ್ಲೋಕೆ ಸ್ಟ್ರೈಕ್ ರೇಟ್ ಅಷ್ಟೇ ಸಾಲದು, ಯಾವಾಗ ಸ್ಟ್ರೈಕ್ ಮಾಡಬೇಕು ಅನ್ನೋ ಸೆನ್ಸ್ ಸಹ ಇರ್ಲೇಬೇಕು. ಏನಂತೀರಾ?